ಜಾತ್ರಾ ಮಹೋತ್ಸವದಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಾಗೂ 45 ಜೋಡಿ ಉಚಿತ ಸಾಮೂಹಿಕ ವಿವಾಹಗಳ ಮೂಲಕ ವಿಶೇಷ ಜಾತ್ರಾ ಮಹೋತ್ಸವಕ್ಕೆ ಮಾದರಿಯಾದ ಮೊಂಡರಗಿಯ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿ. ಮೊಂಡರಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ 17ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಭದ್ರಕಾಳಮ್ಮ ದೇವಿಯ ನೂತನ ಗೋಪುರದ ಕಳಸಾರೋಹಣ ಮತ್ತು ಪಲ್ಲಕ್ಕಿ ಉತ್ಸವ ಹಾಗೂ ಅಗ್ನಿಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಮ.ನಿ.ಪ್ರ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಅಮೃತ ಹಸ್ತದಿಂದ ದಿನಾಂಕ 2ರಂದು ಕಳಸಾರೋಹಣ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳಿದ್ದು 3ನೇ ತಾರೀಖಿನಂದು ಬೆಳಗ್ಗೆ ಅಗ್ನಿಹೋತ್ಸವ ಮತ್ತು ಉಚಿತ ಪ್ರಮುಖ ವಿವಾಹಗಳು ನೆರವೇರುತ್ತದೆ. ಸಾಯಂಕಾಲ ಸಹಸ್ರ ದೀಪೋತ್ಸವ ಮಂಗಳ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಮತ್ತು ವಿಶೇಷವಾಗಿ ಸಾವಿರಾರು ಭಕ್ತರ ಸಮೂಹದಲ್ಲಿ ನೆರವೇರುತ್ತದೆ. ಎಲ್ಲ ವೀರಭದ್ರೇಶ್ವರ ಸಕಲ ಸದ್ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಯಶಸ್ವಿಗೊಳಿಸೋಣ ಎಂದು ಸುದ್ದಿಗೋಷ್ಠಿ ಮೂಲಕ ಮಾತನಾಡಿದ ವೀರಭದ್ರೇಶ್ವರ ಸೇವಾ ಸಮಿತಿಯ ವಿಜೆ ಹಿರೇಮಠ್ ಅವರು ಮುಂದಿನ ವರ್ಷದಿಂದ ಸ್ವಾಮಿಯ ತೇರಿನ ಕಾರ್ಯಕ್ರಮಕ್ಕೆ ಸಮಿತಿ ತೀರ್ಮಾನಿಸಿದ್ದು 33 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೇರನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದು ಭಕ್ತರು ಸಹಾಯ ಸಹಕಾರ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಸಾಯಿ ಪ್ರಸನ್ನ ಅಳವಂಡಿ, ಅಶೋಕ್ ಕಮ್ಮಾರ್, ಕೊಟ್ರೇಶಪ್ಪ ನವಿಲಿಮಠ, ಶರಣಪ್ಪ ಅಂಗಡಿ, ಮಾಂತೇಶ್ ನವಲಿ ಹಿರೇಮಠ್, ಶ್ರೀಮತಿ ಗೀತಾ ಬಣಗಾರ್, ಶ್ರೀಮತಿ ರೋಹಿಣಿ ಕುಬಸದ, ಶರಣಪ್ಪ ಕುಬಸದ ಮತ್ತು ಮಂಜುನಾಥ್ ಮುಧೋಳ್, ಶ್ರೀಮತಿ ನೇತ್ರಾ ಗದಗ್, ಸಂಗಪ್ಪ ಲಿಂಬಿಕಾಯಿ, ವೀರೇಶ್ ಗುಗುರಿ ಮುಂತಾದ ಸ್ವಾಮಿಯ ಭಕ್ತರು ಹಾಗೂ ಸೇವಾ ಸಮಿತಿಯವರು ಉಪಸ್ಥಿತರಿದ್ದರು. 15ರಿಂದ 20,000 ಜನ ಸೇರುವಂತ ಒಂದು ಯೋಜನೆ ಕೂಡ ಇದೆ. ಆ ಎಲ್ಲ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಅಂತ ವ್ಯವಸ್ಥೆಯನ್ನ ನಮ್ಮ ಸೇವಾ ಸಮಿತಿಯವರು ಅದನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸರ್, ಇದು ಎಷ್ಟನೇ ವರ್ಷದ ಕಾರ್ತಿಕ ವರ್ಷ? ಇಲ್ಲಿವರೆಗೂ ಕೇವಲ ಪಾಲಿಕೆ ಉತ್ಸವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇನ್ನು ಮುಂದಿನ ವರ್ಷ ನಮ್ಮೆಲ್ಲ ಸೇವಾ ಸಮಿತಿಯವರ ಸಂಕಲ್ಪದಂತೆ ತೇರನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಮ್ಮ ಸಮಿತಿಯವರು ಕೈಗೊಂಡಿರೋದ್ರಿಂದ ಮುಂದಿನ ವರ್ಷ ಸಾಧ್ಯ ಆದ್ರೆ ನಾವು ತೇರನ್ನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಹಾಕೊಂಡಿವಿ. ಅನೇಕ ದಾನಿಗಳ ಸಹಾಯದಿಂದ ಆ ಕಾರ್ಯವನ್ನು ಕೂಡ ನಾವು ಪೂರೈಸ್ತೀವಿ. ಕಾರ್ಯಗಳು ಆಗ್ಬೇಕು ಅಂದ್ರೆ ಅಲ್ಲಿ ದಾನಿಗಳ ಪಾತ್ರ ಕೂಡ ಬಹಳ ಮಹತ್ವದಾಗಿರ್ತದೆ. ನಾವೇನೋ ಒಂದು ತೇರನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಸುಮಾರು 30ರಿಂದ 35 ಲಕ್ಷಗಳು ಬೇಕಾಗಿರೋದ್ರಿಂದ ಅಲ್ಲಿ ಅನೇಕ ದಾನಿಗಳು ಕೈ ಜೋಡಿಸಿದ್ರೆ ಇಂಥ ಯಾವುದೇ ಕಾರ್ಯವನ್ನು ನಾವು ಅತ್ಯಂತ ಸರಳ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರಿಂದ ತಾವು ಯಾರ ದಾನಿಗಳು ಈ ತೇರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಈ ಸೇವಾ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭದ್ರೇಶ್ವರ ಮಹಿಳಾ ವೇದಿಕೆಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಜಾತ್ರಾ ಮಹೋತ್ಸವಕ್ಕೆ, ದೀಪೋತ್ಸವಕ್ಕೆ ಎಲ್ಲ ಪಟ್ಟಿಯನ್ನು ಎತ್ತೋದಕ್ಕೆ ಅಡ್ಡಾಡಿದ್ವಿ. ಅಲ್ಲಿ ಸ್ವಲ್ಪ ದಾನಿಗಳು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಈ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಯುವಂಥ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಬರೀ ಸದಸ್ಯ ಅಷ್ಟೇ ಅಲ್ಲದೆ ಮಹಾದಾನಿಗಳಾಗಿ ಪ್ರತಿಯೊಬ್ಬರೂ ನಮ್ಗೆ ಸಹಕಾರವನ್ನು ನೀಡೋದ್ರ ಮೂಲಕ ಹೋದ ವರ್ಷ ವೀರಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣವನ್ನು ಮಾಡಲಾಯಿತು. ಈ ವರ್ಷ ಕಾಳಮ್ಮನ ಗುಡಿಯ ಕಳಸಾರೋಹಣವನ್ನು ಮಾಡಲಾಗುತ್ತೆ. ಅದಕ್ಕೂ ಕೂಡ ಬಹಳಷ್ಟು ಜನ ಸಹಕಾರವನ್ನು ನೀಡಿದ್ದಾರೆ. ಭಕ್ತರು ಇನ್ನೂ ಹೆಚ್ಚೆಚ್ಚು ನಮಗೆ ಸಹಕಾರವನ್ನು ನೀಡೋದ್ರ ಮೂಲಕ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಪಡಿಸೋದ್ರಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಈ ಜಾತ್ರಾ ಮಹೋತ್ಸವಕ್ಕೆ ಸರ್ವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಸರ್ವರಲ್ಲಿ ಏನೇನು ಕಾರ್ಯಕ್ರಮ ಜಾತ್ರೆ ಮಹಿಳಾ ವೇದಿಕೆ ವತಿಯಿಂದ ನಾವು ದೀಪೋತ್ಸವವನ್ನು ಮಾಡ್ತೀವಿ. ಆಮೇಲೆ ಸಾಮೂಹಿಕ ಮದುವೆಗೆ ಬೇಕಾದಂಥ ಉಡಿ ತುಂಬುವ ಕಾರ್ಯಕ್ರಮ, ಅದರ ವ್ಯವಸ್ಥೆ